ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಲರ್ನ್ ಈಸಿಲಿ ಚಾನಲ್. ಈ ಒಂದು ವಿಡಿಯೋದಲ್ಲಿ ನಾವು ಯುಲಿಸಿಸ್ ಬೈ ಆಲ್ಫ್ರೆಡ್ ಲಾರ್ಡ್ ಟೆನಿಸನ್ ಈ ಒಂದು ಪದ್ಯದ ಲೈನ್ ಬೈ ಲೈನ್ ಎಕ್ಸ್ಪ್ಲನೇಷನನ್ನು ಡಿಸ್ಕಸ್ ಮಾಡೋಣ. ಇಲ್ಲಿ ಆಲ್ಫ್ರೆಡ್ ಲಾರ್ಡ್ ಟೆನಿಸನ್ ರವರು ಯುಲಿಸಿಸ್ ಈ ಒಂದು ಪದ್ಯದ ಮೂಲಕ ಯುಲಿಸಿಸ್ ತಮ್ಮ ಆರಾಮದಾಯಕವಾದಂತಹ ಒಂದು ನಿಷ್ಕ್ರಿಯವಾದಂತಹ ಜೀವನವನ್ನು ಮೀರಿ ತಾನು ವೃದ್ಧಾಪ್ಯದಲ್ಲೂ ಸಹ ಸಾಹಸ ಮತ್ತು ಅನ್ವೇಷಣೆಯ ಅನುಭವವನ್ನು ಪಡೆಯಲು ಬಯಸ್ತಾ ಇದ್ದಾರೆ. ಯುಲಿಸಿಸ್ ತನ್ನ ವಯಸ್ಸು, ತನ್ನ ರಾಜನ ಸ್ಥಾನಮಾನದ ಹೊರತಾಗಿಯೂ ನಿರಂತರವಾದಂತಹ ಅನ್ವೇಷಣೆ ಮತ್ತು ಜ್ಞಾನದ ವಿಸ್ತರಣೆಗಾಗಿ ಹಂಬಲಿಸುವಂತಹ ಒಂದು ಪದ್ಯವಾಗಿರುತ್ತೆ ಈ ಒಂದು ಯುಲಿಸಿಸ್. ಇದರ ಲೈನ್ ಬೈ ಲೈನ್ ಎಕ್ಸ್ಪ್ಲನೇಷನನ್ನು ಡಿಸ್ಕಸ್ ಮಾಡ್ತಾ ಹೋಗೋಣ. ಮೊದಲ ಒಂದು ಸ್ಟ್ಯಾನ್ಸದಲ್ಲಿ ಹೇಳ್ತಾ ಇದ್ದಾರೆ, ಇಟ್ ಲಿಟಲ್ ಪ್ರಾಫಿಟ್ಸ್ ದಟ್ ಆನ್ ಐಡ್ಲ್ ಕಿಂಗ್ ಬೈ ದಿಸ್ ಸ್ಟಿಲ್ ಹರ್ತ್. Among these barren crags matched with an aged wife, I met and dole unequal loss unto the savage race that hoard and sleep and feed and know not me. ನೋಡಿ, ಇಲ್ಲಿ ಈ ಸಾಲುಗಳ ಒಂದು ಅರ್ಥವ ಅಂತ ನೋಡೋದಾದರೆ, ಒಬ್ಬ ನಿರುಪಯುಕ್ತ ರಾಜನಾಗಿ ನಿಶ್ಚಲದ ಒಲೆಯ ಹತ್ತಿರ ಮತ್ತು ಈ ಬಂಜರು ಬಂಡೆಗಳ ನಡುವೆ ವಯಸ್ಸಾದ ಹೆಂಡತಿಯೊಂದಿಗೆ ನಾನು ಸಂಪತ್ತನ್ನು ಸಂಗ್ರಹಿಸಿದ್ದೇನೆ, ನಿದ್ರಿಸ್ತಾ ಇದ್ದೇನೆ, ತಿಂತಾ ಇದ್ದೇನೆ. ನನ್ನನ್ನು ಅರಿಯದ ಒಬ್ಬ ಅನಾಗರಿಕ ಜನಾಂಗಕ್ಕೆ ಅಸಮಾನ ಕಾನೂನುಗಳನ್ನು ಮಾಡುವುದರಿಂದ ಸ್ವಲ್ಪವೂ ಸಹ ಪ್ರಯೋಜನವಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಈ ಸಾಲಿನ ಅರ್ಥ, ಯುಲಿಸಿಸ್ ತನ್ನ ಪ್ರಸ್ತುತ ಸ್ಥಿತಿಯ ಬಗ್ಗೆ ಅಸಮಾಧಾನಗೊಂಡು ತಾನು ರಾಜನಾಗಿ ತನ್ನ ಪಾತ್ರವು ನಿಷ್ಪ್ರಯೋಜಕವಾಗಿದೆ ಅಂತ ಭಾವಿಸ್ತಾನೆ ಮತ್ತು ತನ್ನ ಜನರಿಗೆ ನ್ಯಾಯವನ್ನು ಒದಗಿಸುವುದರಿಂದ ನನಗೆ ತೃಪ್ತಿ ಇಲ್ಲ. ಸಾಹಸಮಯ ಜೀವನವನ್ನು ನಡೆಸಿದ ಅವನಿಗೆ ಈ ನಿಷ್ಕ್ರಿಯ ಬದುಕು ಒಂದು ರೀತಿ ಬೇಸರವಾಗಿ ಕಾಣ್ತಾ ಇದೆ ಅಂತ. ನಂತರ ಸಾಲುಗಳಲ್ಲಿ ಹೇಳ್ತಾರೆ, ಐ ಕನಾಟ್ ರೆಸ್ಟ್ ಫ್ರಮ್ ಟ್ರಾವೆಲ್, ಐ ವಿಲ್ ಡ್ರಿಂಕ್ ಲೈಫ್ ಟು ದ ಲೀಸ್. ಅಂದರೆ ನನಗೆ ಪ್ರಯಾಣದಿಂದ ವಿಶ್ರಾಂತಿ ಪಡೆಯಲು ಸಾಧ್ಯ ಇಲ್ಲ, ಆದ್ದರಿಂದ ನಾನು ಜೀವನವನ್ನು ಕೊನೆಯ ಹನಿಯವರೆಗೂ ಕುಡಿಯುತ್ತೇನೆ. ಅಂದರೆ ಯುಲಿಸಿಸ್ ತನ್ನ ಸಾಹಸ ಮತ್ತು ಅನ್ವೇಷಣೆಯ ಹಂಬಲವನ್ನು ಇಲ್ಲಿ ವ್ಯಕ್ತಪಡಿಸ್ತಾ ಇದ್ದಾರೆ ಮತ್ತು ತಾನು ಜೀವನದ ಪ್ರತಿಯೊಂದು ಅನುಭವವನ್ನು ಸಂಪೂರ್ಣವಾಗಿ ಆಸ್ವಾದಿಸಲು ಬಯಸ್ತಾ ಇದ್ದಾರೆ. ಆಲ್ ಟೈಮ್ಸ್ ಐ ಹ್ಯಾವ್ enjoyed greatly, have suffered greatly, both with those that loved me and alone, on shore and when through scudding drifts the rainy heads vexed the dim sea, I am become a name. ನೋಡಿ, ಇಲ್ಲಿ ಈ ಸಾಲುಗಳಲ್ಲಿ ಹೇಳ್ತಾ ಇರ್ತಕ್ಕಂಥದ್ದು, ನಾನು ಯಾವಾಗಲೂ ಹೆಚ್ಚು ಆನಂದ ಪಟ್ಟಿದ್ದೇನೆ, ಹೆಚ್ಚು ಸಂಕಟನೂ ಪಟ್ಟಿದ್ದೇನೆ. ಅದು ನನ್ನನ್ನು ಪ್ರೀತಿಸುವವರೊಂದಿಗೂ ಮತ್ತು ನಾನು ಏಕಾಂಗಿಯಾಗೂ ಸಹ ಅದನ್ನು ಅನುಭವಿಸಿದ್ದೇನೆ. ಯುಲಿಸಿಸ್ ತನ್ನ ಇಂದಿನ ಜೀವನದ ಅನುಭವಗಳನ್ನು ನೆನಪಿಸಿಕೊಂಡು ಅವು ಸಂತೋಷಕರವಾಗಿದ್ದರೂ ದುಃಖಕರವಾಗಿದ್ದರೂ ಅವುಗಳಿಂದ ಕಲಿಯುವ ಮತ್ತು ಬೆಳೆಯುವ ಪ್ರಕ್ರಿಯೆಯ ಒಂದು ಭಾಗ ಆಗಿತ್ತು. ಇದು ಅವನ ಅನುಭವಗಳ ಒಂದು ಸಮೃದ್ಧಿ ಮತ್ತು ವೈವಿಧ್ಯತೆಯನ್ನು ಹೇಳುತ್ತೆ. ಮತ್ತು ಕಡಲ ತೀರದಲ್ಲಿ, ಆನ್ ಶೋರ್, ಕಡಲ ತೀರದಲ್ಲಿ ವೇಗವಾಗಿ ಚಲಿಸುವ ಮೋಡಗಳ ಮೂಲಕ ಹಯಾಡೇಸ್ ಅಂದರೆ ನಕ್ಷತ್ರ ಪುಂಜ ಹಯಾಡೇಸ್ ಮೊಸಕಾದ ಸಮುದ್ರವನ್ನು ಕೇಳಿಸಿದಾಗಲೂ ನಾನು ಒಂದು ಹೆಸರಾಗಿದ್ದೇನೆ. ಅಂದರೆ ಇಲ್ಲಿ ಯುಲಿಸಿಸ್ ತನ್ನ ಸಾಹಸಗಳನ್ನು ಸಮುದ್ರದಲ್ಲಿ ಮತ್ತು ಭೂಮಿ ಎರಡರಲ್ಲೂ ಸಹ ನೆನಪಿಸ್ಕೊಳ್ತಾರೆ. ಅವನು ತನ್ನ ಕಾರ್ಯಗಳಿಂದಾಗಿ ಪ್ರಸಿದ್ಧನಾಗಿದ್ದೇನೆ ಅಂತ ಹೇಳ್ತಾನೆ. ಇದು ಅವನ ವೈಯಕ್ತಿಕ ಗುರುತಿನ ಹೊರತಾಗಿಯೂ ಅವನ ಖ್ಯಾತಿಯನ್ನು ಸೂಚಿಸುತ್ತೆ. ನಂತರ ಸ್ಟ್ಯಾನ್ಸದಲ್ಲಿ, ಫಾರ್ ಆಲ್ವೇಸ್ ರೋಮಿಂಗ್ ವಿತ್ ಎ ಹಂಗ್ರಿ ಹಾರ್ಟ್ ಮಚ್ ಐ ಹ್ಯಾವ್ ಸೀನ್ ಆ್ಯಂಡ್ ನೋನ್ ಸಿಟೀಸ್ ಆಫ್ ಮೆನ್ ಆ್ಯಂಡ್ ಮ್ಯಾನರ್ಸ್, ಕ್ಲೈಮೇಟ್ಸ್, ಕೌನ್ಸಿಲ್ಸ್, ಗವರ್ಮೆಂಟ್ಸ್, myself not least, but honored of them all and drunk delight of battle with my peers, for on the ringing plains of windy Troy. ನೋಡಿ, ಈ ಸಾಲುಗಳ ಅರ್ಥ ಈ ರೀತಿ ಇದೆ. ನಾನು ಯಾವಾಗಲೂ ಹಸಿದ ಹೃದಯದಿಂದ ಅಲೆದಾಡ್ತಾ ಇದ್ದೆ. ನಾನು ಬಹಳಷ್ಟು ನೋಡಿದ್ದೇನೆ ಮತ್ತು ತಿಳಿದಿದ್ದೇನೆ. ಮನುಷ್ಯರ, ನಗರಗಳ ರೀತಿ ನೀತಿಗಳು, ಹವಾಮಾನ, ಸಭೆಗಳು, ಸರ್ಕಾರಗಳು, ನಾನು ಅಷ್ಟೇ ಎಲ್ಲರಿಂದಲೂ ಗೌರವಿಸಲ್ಪಟ್ಟಿದ್ದೇನೆ ಮತ್ತು ನನ್ನ ಗೆಳೆಯರೊಂದಿಗೆ ಒಂದು ಟ್ರೋಜನ್ ಬಯಲು ಪ್ರದೇಶಗಳಲ್ಲಿ ಯುದ್ಧದ ಸಂತೋಷವನ್ನು ಕುಡಿದಿದ್ದೇನೆ ಅಂತ ಹೇಳ್ತಾ ಇದ್ದಾರೆ. ಯುಲಿಸಿಸ್ ತನ್ನ ಅನ್ವೇಷಣೆ ಬಾಯಾರಿಕೆಯನ್ನು ಇಲ್ಲಿ ವಿವರಿಸ್ತಾ ಇದ್ದಾರೆ. ಆತ ಪ್ರಪಂಚದಾದ್ಯಂತ ಅಲೆದಾಡಿ ವಿಭಿನ್ನ ಸಂಸ್ಕೃತಿಗಳು, ಸರ್ಕಾರಗಳನ್ನು ನೋಡಿದ್ದಾನೆ. ಟ್ರೋಜನ್ ಯುದ್ಧದಲ್ಲಿ ಅವನು ಅನುಭವಿಸಿದ ವೀರರ ಸಂತೋಷವನ್ನು ಸಹ ನೆನಪಿಸ್ಕೊಳ್ತಾ ಇದ್ದಾನೆ. ಇದು ಅವನ ಸಾಹಸಮಯ ಗುಣವನ್ನು ಸಾರತಕ್ಕಂತಹ ಸಾಲುಗಳಾಗಿರುತ್ತೆ. ಐ ಆಮ್ ಎ ಪಾರ್ಟ್ ಆಫ್ ಆಲ್ ದಟ್ ಐ ಹ್ಯಾವ್ ಮೆಟ್, ಯೆಟ್ ಆಲ್ ಎಕ್ಸ್ಪೀರಿಯನ್ಸ್ ಈಸ್ ಆನ್ ಆರ್ಚ್ ವೇರ್ ಥ್ರೂ gleams that untraveled world whose margin fades forever and forever when I move. ನೋಡಿ, ಇಲ್ಲಿ ನಾನು ಭೇಟಿಯಾದ ಎಲ್ಲದರ ಒಂದು ಭಾಗವಾಗಿದ್ದೇನೆ. ಅಂದರೆ ಯುಲಿಸಿಸ್ ತನ್ನ ಅನುಭವಗಳ ಮತ್ತು ವ್ಯಕ್ತಿತ್ವವನ್ನು ರೂಪಿಸುವ ಬಗ್ಗೆ ಹೇಳ್ತಾ ಇದ್ದಾನೆ. ಪ್ರತಿಯೊಂದು ಭೇಟಿ, ಪ್ರತಿಯೊಂದು ಅನುಭವವು ಅವನ ಒಂದು ಅವಿಭಾಜ್ಯ ಅಂಗ ಆಗಿತ್ತು.
ನಂತರ ಹೇಳ್ತಾ ಇದ್ದಾನೆ, ಆದರೂ ಪ್ರತಿಯೊಂದು ಅನುಭವವೂ ಒಂದು ಕಮಾನು, ಅದರ ಮೂಲಕ ಪ್ರಯಾಣಿಸಿದ ಜಗತ್ತು ಒಳೆಯುತ್ತೆ, ನಾನು ಚಲಿಸಿದಾಗ ಅದರ ಅಂಚು ಶಾಶ್ವತವಾಗಿ ಮಾಯ ಆಗುತ್ತೆ ಅಂತ. ಅಂದರೆ ಈ ಸಾಲುಗಳ ಅರ್ಥ, ಯುಲಿಸಿಸ್ ಪ್ರತಿ ಅನುಭವ ಹೊಸ ಅನ್ವೇಷಣೆಯ ದಾರಿ ಮಾಡಿಕೊಡುತ್ತೆ ಅಂತ ಹೇಳ್ತಾ ಇದ್ದಾರೆ. ಜ್ಞಾನದ ಅನ್ವೇಷಣೆಗೆ ಯಾವುದೇ ಮಿತಿ ಇಲ್ಲ, ಮತ್ತು ಒಬ್ಬರು ಎಷ್ಟು ಪ್ರಯಾಣಿಸಿದರೂ ಯಾವಾಗಲೂ ಹೊಸದನ್ನು ಕಲಿಯಲು ಇದ್ದೇ ಇರುತ್ತೆ ಅಂತ ಹೇಳ್ತಾರೆ. ನಂತರ ಸಾಲುಗಳಲ್ಲಿ ಹೇಳ್ತಾರೆ, ಹೌ ಡಲ್ ಇಟ್ ಈಸ್ ಟು ಪಾಸ್, ಟು ಮೇಕ್ ಆನ್ ಎಂಡ್, ಟು ರಸ್ಟ್ ಅನ್ಬರ್ನಿಶ್ಡ್, not to shine in use, as though to breathe, where life filled on life, were all too little, and of one to me little remains. ನೋಡಿ, ಈ ಸಾಲುಗಳಲ್ಲಿ ಯುಲಿಸಿಸ್ ನಿಷ್ಕ್ರಿಯತೆ ಮತ್ತು ಅಂತ್ಯವನ್ನು ಇಷ್ಟಪಡೋದಿಲ್ಲ. ಅವನು ಯಾವಾಗಲೂ ಸಕ್ರಿಯವಾಗಿರಬೇಕು, ಆಕ್ಟಿವ್ ಆಗಿರಬೇಕು ಮತ್ತು ಜೀವನವನ್ನು ಪೂರ್ಣವಾಗಿ ಬಳಸಿಕೊಳ್ಬೇಕು ಅಂತ ಹೇಳ್ತಾ ಇದ್ದಾನೆ. ತುಕ್ಕು ಹಿಡಿದ ಕಬ್ಬಿಣದಂತೆ ತಾನು ನಿಷ್ಪ್ರಯೋಜನಕವಾಗಿರಲು ಆತ ಇಷ್ಟಪಡ್ತಾ ಇಲ್ಲ. ಮತ್ತು ಯುಲಿಸಿಸ್ ಕೇವಲ ಆ ಒಂದು ಬದುಕಿರೋದು ನಿಜವಾದ ಜೀವನ ಅಲ್ಲ ಅಂತ ವಾದಿಸ್ತಾನೆ. ಒಂದೇ ಜೀವನವು ಅನ್ವೇಷಿಸಲು ಮತ್ತು ಅನುಭವಿಸಲು ಸಾಕಾಗೋದಿಲ್ಲ ಎಂದು ಅವನು ಭಾವಿಸ್ತಾ ಇದ್ದಾನೆ. ಅವನು ಜೀವನದ ಬಹುಪಾಲು ಕಳೆದು ಹೋಗಿದೆ ಅಂತಕ್ಕಂಥದ್ದನ್ನು ಇಲ್ಲಿ ವಿಷಾದ ವ್ಯಕ್ತಪಡಿಸ್ತಾ ಇದ್ದಾನೆ. ನಂತರ ಸಾಲುಗಳಲ್ಲಿ, ಬಟ್ ಎವ್ರಿ ಅವರ್ ಈಸ್ ಸೇವ್ಡ್ ಫ್ರಮ್ ದಟ್ ಎಟರ್ನಲ್ ಸೈಲೆನ್ಸ್, ಸಮಥಿಂಗ್ ಮೋರ್, ಎ ಬ್ರಿಂಗರ್ ಆಫ್ ನ್ಯೂ ಥಿಂಗ್ಸ್. ಅಂದರೆ ಈ ಸಾಲಿನ ಅರ್ಥ, ಪ್ರತಿ ಗಂಟೆಯೂ ಆ ಶಾಶ್ವತ ಮೌನದಿಂದ ಉಳಿಸಲ್ಪಟ್ಟಿದೆ, ಇನ್ನಷ್ಟು ಏನೋ ಹೊಸ ವಿಷಯಗಳನ್ನು ತರುತ್ತಾ ಇದ್ದಾನೆ ಅಂತ. ಯುಲಿಸಿಸ್ ಪ್ರತಿ ಕ್ಷಣವೂ ಅಮೂಲ್ಯ ಮತ್ತು ಹೊಸ ಅವಕಾಶಗಳನ್ನು ತರುತ್ತೆ ಅಂತ ನಂಬ್ತಾ ಇದ್ದಾನೆ. ಅವನು ಸಾವಿಗೆ ಶರಣಾಗುವ ಬದಲು ಪ್ರತಿ ಕ್ಷಣವನ್ನು ಸದುಪಯೋಗಪಡಿಸಿಕೊಳ್ಳಲು ಬಯಸ್ತಾ ಇದ್ದಾನೆ. ನಂತರ, ಆ್ಯಂಡ್ ವೈಲ್ ಇಟ್ ವರ್ ಫಾರ್ ಸಮ್ 3 sun to store and hoard myself and this grey spirit earning in desire to follow knowledge like sinking star beyond the utmost bound of human thought. ಈ ಸಾಲುಗಳ ಅರ್ಥ ಮತ್ತು ಒಳ ಅರ್ಥವನ್ನು ನೋಡೋದಾದರೆ, 3 ಸೂರ್ಯಗಳ ಕಾಲ ನನ್ನನ್ನು ಸಂಗ್ರಹಿಸಿ ಮುಚ್ಚಿಟ್ಟುಕೊಳ್ಳುವುದು ಅಸಹ್ಯಕರ. ಈ ಬೂದು ಬಣ್ಣದ ಆತ್ಮವು ಜ್ಞಾನವನ್ನು ಹಿಂಬಾಲಿಸಲು ಹಂಬಲಿಸುತ್ತೆ. ಮುಳುಗುತ್ತಿರುವ ನಕ್ಷತ್ರದಂತೆ ಮಾನವ ಚಿಂತನೆಯ ಅತ್ಯಂತ ಮಿತಿಯನ್ನು ಮೀರಿ ಹೋಗಬೇಕು. ಅಂದರೆ ಯುಲಿಸಿಸ್ ತನ್ನ ಉಳಿದ ಜೀವನವನ್ನು ನಿಷ್ಕ್ರಿಯವಾಗಿ ಕಳೆಯೋದನ್ನು ತಿರಸ್ಕಾರ ಮಾಡ್ತಾ ಇದ್ದಾರೆ. ಅವನು ಮಾನವ ಜ್ಞಾನದ ಅತಿ ಹೆಚ್ಚಿನ ಮಿತಿಯನ್ನು ಮೀರಿ ಜ್ಞಾನವನ್ನು ಅನ್ವೇಷಿಸುವ ಹಂಬಲವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನಂತರ ಒಂದು ಸ್ಟ್ಯಾನ್ಸಾ, ದಿಸ್ ಈಸ್ ಮೈ ಸನ್, ಮೈನ್ ಓನ್ ಟೆಲಿಮ್ಯಾಕಸ್, ಟು ಹೂಮ್ ಐ ಲೀವ್ ದ ಸ್ಕೆಪ್ಟರ್ ಆ್ಯಂಡ್ ದ ಇಸಲ್, ವೆಲ್ ಲವ್ಡ್ ಆಫ್ ಮೀ, discerning to fulfill this labor by slow produce to make mild a rugged people, and through soft degrees subdue them to the useful and the good. ಇಲ್ಲಿ ತನ್ನ ಸ್ವಂತ ಮಗ ಟೆಲಿಕಾಮಸ್ ಅವನಿಗೆ ನನ್ನ ರಾಜದಂಡ ಮತ್ತು ನನ್ನ ದೀಪವನ್ನು ಬಿಟ್ಟು ಹೋಗ್ತಾನೆ. ಅವನು ಅಂದರೆ ನನಗೆ ತುಂಬ ಇಷ್ಟ. ಈ ಕೆಲಸವನ್ನು ಪೂರೈಸಲು ವಿವೇಚನಾಶೀಲನು ಮತ್ತು ನಿಧಾನವಾದ ವಿವೇಕದಿಂದ ಒಂದು ಆ ಜನರನ್ನು ಸೌಮ್ಯಗೊಳಿಸಲು ಮತ್ತು ಸೌಮ್ಯವಾದ ಹಂತಗಳನ್ನು ಅವರನ್ನು ಉಪಯುಕ್ತ ಮತ್ತು ಒಳ್ಳೆಯದಕ್ಕೆ ಮಾಡ್ತಾನೆ. ಅಂದರೆ ಯುಲಿಸಿಸ್ ತನ್ನ ಮಗ ಟೆಲಿಕಾಮಸ್ನನ್ನು ತನ್ನ ರಾಜ್ಯವನ್ನು ಆಳಲು ಸಮರ್ಥನೆಂದು ಪರಿಚಯ ಮಾಡ್ತಾ ಇದ್ದಾನೆ. ಅವನು ತನ್ನ ಮಗನ ಸಾಮರ್ಥ್ಯವನ್ನು ನಂಬ್ತಾನೆ. ಅವನ ಆಡಳಿತವು ಜನರಿಗೆ ಒಳ್ಳೆಯದನ್ನು ತರುತ್ತೆ ಅಂತ ವಿವರಿಸ್ತಾನೆ. ಇದು ಯುಲಿಸಿಸ್ ತನ್ನ ವೈಯಕ್ತಿಕ ಮಹತ್ವಾಕಾಂಕ್ಷೆಗಳನ್ನು ಅನುಸರಿಸಲು ತನ್ನ ಜವಾಬ್ದಾರಿಗಳಿಂದ ಮುಕ್ತನಾಗಲು ಒಂದು ಕಾರಣವನ್ನು ನೀಡ್ತಾ ಇದ್ದಾನೆ. ಮೋಸ್ಟ್ ಬ್ಲೇಮ್ಲೆಸ್ ಈಸ್ ಹಿ, centered in the sphere of common duties, decent not to fail in officers of tenderness, and pay meet adoration to my household gods when I am gone. ಅಂದರೆ ಇಲ್ಲಿ ಯುಲಿಸಿಸ್ ತನ್ನ ಮಗನ ಸದ್ಗುಣಗಳನ್ನು ಎತ್ತಿ ತೋರಿಸ್ತಾ ಇದ್ದಾರೆ. ಟೆಲಿಕಾಮಸ್ ದಯೆ, ಕರ್ತವ್ಯ ನಿಷ್ಠೆ ಮತ್ತು ಧಾರ್ಮಿಕನಾಗಿದ್ದಾನೆ ಎಂದು ಅವನನ್ನು ನಂಬುತ್ತಾ ಇದ್ದಾನೆ. ಮತ್ತು ಆ ಯುಲಿಸಿಸ್ನ ಅನುಪಸ್ಥಿತಿಯಲ್ಲಿ ರಾಜ್ಯವನ್ನು ಸಮರ್ಥವಾಗಿ ಆಳಲು ತನ್ನ ಮಗ ಸಮರ್ಥನಾಗಿದ್ದಾನೆ ಅಂತಕ್ಕಂಥದ್ದನ್ನು ಹೇಳ್ತಾ ಇದ್ದಾರೆ. ನಂತರ ಸಾಲಲ್ಲಿ, ಹಿ ವರ್ಕ್ಸ್ ಈಸ್ ವರ್ಕ್ ಐ ಮೈನ್, ದೇರ್ ಲೈಸ್ ದ ಪೋರ್ಟ್, ದ ವೆಸಲ್ ಪಪ್ಸ್ ಅರ್ ಸೇಲ್. ಅಂದರೆ ಅವನು ತನ್ನ ಕೆಲಸವನ್ನು ಮಾಡ್ತಾನೆ, ನಾನು ನನ್ನ ಕೆಲಸವನ್ನು ಮಾಡ್ತಾನೆ. ಅಲ್ಲಿ ಆ ಹಡಗುಗಳು ಸೇಲನ್ನು ತುಂಬಿಕೊಂಡು ಕಾಯ್ತಾ ಇದೆ. ಅಂದರೆ ಯುಲಿಸಿಸ್ ತನ್ನ ಮಗ ಮತ್ತು ತನ್ನ ನಡುವಿನ ಒಂದು ವ್ಯತ್ಯಾಸವನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಟೆಲಿಮಾಕಸ್ ತನ್ನ ಕರ್ತವ್ಯಗಳನ್ನು ಪೂರೈಸಲು ತೃಪ್ತಿ ಹೊಂದಿದ್ದರೆ, ಯುಲಿಸಿಸ್ ಹೊಸ ಸಾಹಸಗಳನ್ನು ಹುಡುಕ್ತಾ ಇದ್ದಾನೆ. ಅವನು ಪ್ರಯಾಣಕ್ಕೆ ಸಿದ್ಧವಾಗಿರ್ತಕ್ಕಂತಹ ಹಡಗನ್ನು ಗಮನಿಸ್ತಾ ಇದ್ದಾನೆ. ನಂತರ ಸ್ಟ್ಯಾನ್ಸಾ ಹೇಳ್ತಾ ಇದ್ದಾರೆ, ದೇರ್ ಗ್ಲೂಮ್ ದ ಡಾರ್ಕ್ ಬೋರ್ಡ್ ಸೀಸ್, ಮೈ ಮೆರಿನರ್ಸ್ ಸೋಲ್ಸ್ ದಟ್ ಹ್ಯಾವ್ ಟಾಯ್ಲ್ಡ್ ಆ್ಯಂಡ್ ರಾಟ್ ಆ್ಯಂಡ್ ಥಾಟ್ ವಿತ್ ಮೀ,
that ever with a prolific welcome took the thunder and the sunshine and opposed free hearts, free foreheads, you and I are old. ಅಂದರೆ ಈ ಒಂದು ಸಾಲುಗಳಲ್ಲಿ ಯುಲಿಸಿಸ್ ತನ್ನ ಅನುಭವಿ ನಾವಿಕರ ಬಗ್ಗೆ ಹೇಳ್ತಾ ಇದ್ದಾನೆ. ಅವರು ತಮ್ಮೊಂದಿಗೆ ಎಲ್ಲ ರೀತಿಯ ಸವಾಲುಗಳನ್ನು ಎದುರಿಸುವವರು ಮತ್ತು ಸ್ವಾತಂತ್ರ್ಯವನ್ನು ಪ್ರೀತಿಸ್ತಾರೆ ಅಂತ ಹೇಳ್ತಾ ಇದ್ದಾರೆ. ಅವರು ತನ್ನ ಮತ್ತು ಅವರ ವೃದ್ಧಾಪ್ಯವನ್ನು ಒಪ್ಕೊಳ್ತಾನೆ, ಆದರೆ ಇದು ಅವರ ಉತ್ಸಾಹವನ್ನು ಕುಗ್ಗಿಸಿಲ್ಲ ಅಂತಕ್ಕಂಥದ್ದನ್ನು ಹೇಳ್ತಾ ಇದ್ದಾರೆ. ವೃದ್ಧರಾದರೂ ಸಹ ತನಗೆ ಉತ್ಸಾಹ ಕಡಿಮೆ ಆಗಿಲ್ಲ ಅಂತಕ್ಕಂಥದ್ದನ್ನು ಹೇಳ್ತಾ ಇದ್ದಾರೆ. ಓಲ್ಡ್ ಏಜ್ ಹ್ಯಾತ್ ಯೆಟ್ ಈಸ್ ಹಾನರ್ ಆ್ಯಂಡ್ ಈಸ್ ಟಾಯಿಲ್ ಡೆತ್ ಕ್ಲೋಸಸ್ ಆಲ್. ಅಂದರೆ ನನಗೆ ವೃದ್ಧಾಪ್ಯ ಅಂತ್ಯವಲ್ಲ, ಬದಲಾಗಿ ನನ್ನದೇ ಆದ ಪ್ರಾಮುಖ್ಯತೆ ಮತ್ತು ಕೆಲಸವನ್ನು ಹೊಂದಿದೆ ಅಂತ ಯುಲಿಸ್ ಹೇಳ್ತಾನೆ. ಸಾವು ಅನಿವಾರ್ಯವಾದರೂ ಅದು ಅವನನ್ನು ಎದುರಿಸೋದಿಲ್ಲ ಅಂತಕ್ಕಂಥದ್ದನ್ನು ಹೇಳ್ತಾ ಇದ್ದಾನೆ. ಬಟ್ ಸಮಥಿಂಗ್ ಎರೆ ದ ಎಂಡ್, ಸಮ್ ವರ್ಕ್ ಆಫ್ ನೋಬಲ್ ನೋಟ್ ಮೇ ಯೆಟ್ ಟು ಬಿ ಡನ್, ನಾಟ್ ಅನ್ಬಿಕಮಿಂಗ್ ಮೆನ್ ದಟ್ ಸ್ಟ್ರೋವ್ ವಿತ್ ಗಾಡ್ಸ್. ಅಂದರೆ ಯುಲಿಸಿಸ್ ತನ್ನ ಜೀವಿತಾವಧಿಯ ಅಂತ್ಯದ ಮೊದಲು ಇನ್ನೂ ಮಹತ್ವದ ಕೆಲಸಗಳನ್ನು ಸಾಧಿಸಲು ಬಯಸ್ತಾ ಇದ್ದಾನೆ. ದೇವರುಗಳೊಂದಿಗೆ ಹೋರಾಡಿ ಅವನ ಹಿಂದಿನ ಸಾಹಸಗಳನ್ನು ನೆನಪಿಸ್ಕೊಳ್ತಾನೆ ಮತ್ತು ಇದು ಅವರ ಮಹಾನ್ ಸಾಮರ್ಥ್ಯಗಳನ್ನು ಇಲ್ಲಿ ಸೂಚಿಸ್ತಾ ಇದೆ. ನಂತರದ ಸಾಲುಗಳಲ್ಲಿ ದ ಲೈಟ್ಸ್ ಬಿಗಿನ್ ಟು ಟ್ವಿಂಕಲ್ ಫ್ರಮ್ ದ ರಾಕ್ಸ್, ದ ಲಾಂಗ್ ಡೇ ವೇನ್ಸ್, ದ ಸ್ಲೋ ಮೂನ್ ಕ್ಲೈಮ್ಸ್. ಇಲ್ಲಿ ಬಂಡೆಗಳಿಂದ ದೀಪಗಳು ಮಿನುಗಳು ಪ್ರಾರಂಭಿಸ್ತಾ ಇದೆ. ಈ ದೀರ್ಘ ದಿನವು ಮುಗೀತಾ ಇದೆ, ಚಂದ್ರನು ನಿಧಾನವಾಗಿ ಏರ್ತಾ ಇದ್ದಾನೆ. ಅಂದರೆ ಈ ಸಾಲುಗಳು ಸಂಜೆಯ ಸಮಯವನ್ನು ಮತ್ತು ದಿನದ ಅಂತ್ಯವನ್ನು ಸೂಚಿಸ್ತಾ ಇದೆ. ಇದು ಯುಲಿಸಿಸ್ ಜೀವನದ ಕೊನೆಯ ಅಂತ್ಯದ ಒಂದು ರೂಪಕದ ಸಾಲುಗಳಾಗಿದೆ. ದ ಡೀಪ್ ಮೌಂಟ್ಸ್ ರೌಂಡ್ ವಿತ್ ಮೆನಿ ವಾಯ್ಸಸ್, ಕಮ್ ಮೈ ಫ್ರೆಂಡ್ಸ್, ಇಟ್ ಈಸ್ ನಾಟ್ ಟು ಲೇಟ್ ಟು ಸೀಕ್ ಎ ನ್ಯೂವರ್ ವರ್ಲ್ಡ್. ಅಂದರೆ ಇಲ್ಲಿ ಆ ಒಂದು ಸಮುದ್ರದ ಧ್ವನಿಗಳಿಂದ ಸುತ್ತಲೂ ಗೊಣಗ್ತಾ ಇದೆ. ಬನ್ನಿ ಸ್ನೇಹಿತರೆ, ಹೊಸ ಪ್ರಪಂಚವನ್ನು ಹುಡುಕಲು ಹೋಗೋಣ, ಇನ್ನೂ ತಡವಾಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ಸಮುದ್ರದ ಧ್ವನಿಗಳು ಸಾಹಸದ ಕರೆಯನ್ನು ಸೂಚಿಸುತ್ತೆ. ಯುಲಿಸಿಸ್ ತನ್ನ ನಾವಿಕರನ್ನು ಹೊಸ ಅನ್ವೇಷಣೆಗೆ ಪ್ರೇರೇಪಿಸ್ತಾನೆ. ವಯಸ್ಸಾದರೂ ಹೊಸ ವಿಷಯಗಳನ್ನು ಸಾಧಿಸಲು ಇನ್ನೂ ಅವಕಾಶವಿದೆ ಅಂತ ಹೇಳ್ತಾ ಇದ್ದಾನೆ. ಪಪ್ ಆಫ್ ಆ್ಯಂಡ್ ಸೆಟ್ಟಿಂಗ್ ವೆಲ್ ಇನ್ ಆರ್ಡರ್, ಸ್ಮೈಟ್ ದ ಸೌಂಡಿಂಗ್ ಫರೋಸ್, ಫಾರ್ ಮೈ ಪರ್ಪಸ್ ಹೋಲ್ಡ್ ಟು ಸಾಯಿಲ್ ಬಿಯಾಂಡ್ ದ ಸನ್ಸೆಟ್ ಆ್ಯಂಡ್ ಬ್ಯಾತ್ಸ್ ಆಫ್ ಆಲ್ ವೆಸ್ಟರ್ನ್ ಸ್ಟಾರ್ಸ್ ಅಂಟಿಲ್ ಡೈ. ಅಂದರೆ ಯುಲಿಸಿಸ್ ತನ್ನ ಕ್ರಮಕ್ಕೆ ಕರೆ ನೀಡ್ತಾ ಇದ್ದಾನೆ. ನಾವಿಕರನ್ನು ಸಿದ್ಧರಾಗಿ ದೋಣಿಯನ್ನು ಸಮುದ್ರಕ್ಕೆ ತಳ್ಳಿ ಆ ಪ್ರಯಾಣವನ್ನು ಪ್ರಾರಂಭಿಸಲು ಕೇಳ್ತಾ ಇದ್ದಾನೆ. ಏಕೆಂದರೆ ಯುಲಿಸಿಸ್ ತನ್ನ ಅಂತಿಮ ಗುರಿಯನ್ನು ಘೋಷಣೆ ಮಾಡ್ತಾ ಇದ್ದಾನೆ. ತಿಳಿದಿರುವ ಪ್ರಪಂಚದ ಮಿತಿಗಳನ್ನು ಮೀರಿ ಅನ್ವೇಷಿಸ್ತಕ್ಕಂಥದ್ದು, ಸೂರ್ಯಾಸ್ತದ ಆಚೆಗೆ ನೌಕಾಯಾನ ಮಾಡುವುದು ಅಂದರೆ ಅಜ್ಞಾತವನ್ನು ಅನ್ವೇಷಿಸ್ತಕ್ಕಂಥದ್ದು ಮತ್ತು ಮರಣದವರೆಗೂ ಜ್ಞಾನವನ್ನು ಹುಡುಕುವುದು ಈ ಸಾಲುಗಳು ಹೇಳುತ್ತೆ. ನಂತರ ಸಾಲುಗಳಲ್ಲಿ ಹೇಳ್ತಾ ಇದ್ದಾರೆ, ಇಟ್ ಮೇ ಬಿ ದ gulps which wash us down, it may be the shell which it may be we shall touch the happy easel and see the great Achilles whom we knew. ಇಲ್ಲಿ ಬಹಳ ಆಳವಾದ ಕಂದಕಗಳು ನಮ್ಮ ಕೆಳಗೆ ಇರಬಹುದು. ಅಂದರೆ ಯುಲಿಸಿಸ್ ತನ್ನ ಸಾಹಸದಲ್ಲಿನ ಅಪಾಯಗಳನ್ನು ಒಪ್ಕೊಳ್ತಾನೆ. ನಾವು ಅನಿವಾರ್ಯವೆಂದು ತಿಳಿದಿದ್ದರೂ ಅದು ಅವನನ್ನು ಹಿಂದೆ ಸರಿಯುವಂತೆ ಮಾಡೋದಿಲ್ಲ. ನಂತರ ಯುಲಿಸಿಸ್ ಮರಣಾನಂತರ ಜೀವನದ ಬಗ್ಗೆ ಅಥವಾ ಪುರಾಣಗಳಲ್ಲಿ ಉಲ್ಲೇಖಿಸಲಾದಂಥ ಹ್ಯಾಪಿ ದೀಪಗಳ ಬಗ್ಗೆ ಆಶಾವಾದಿಯಾಗಿ ಮಾತಾಡ್ತಾನೆ. ಅಲ್ಲಿ ಅವರು ಅಕಿಲಿಸ್ನಂತಹ ಮಹಾನ್ ವೀರರನ್ನು ಭೇಟಿಯಾಗಬಹುದು ಅಂತ ಉಲ್ಲೇಖ ಮಾಡ್ತಾನೆ. ಇನ್ನು ಕೊನೆಯ ಸ್ಟ್ಯಾನ್ಸದಲ್ಲಿ ಬಂದಾಗ, ದೋ ಮಚ್ ಈಸ್ ಟೇಕನ್ ಮಚ್ ಅಬೈಡ್ಸ್ ಆ್ಯಂಡ್ ದೋ ವಿ ಆರ್ ನಾಟ್ ನೌ ದಟ್ ಸ್ಟ್ರೆಂತ್ ವಿಚ್ ಈಸ್ ಓಲ್ಡ್ ಡೇಸ್ ಮೂಡ್ ಅರ್ತ್ ಆ್ಯಂಡ್ ಹೆವೆನ್, ದಟ್ ವಿಚ್ ವಿ ಆರ್ one equal temper of heroic hearts, made weak by time and fate, but strong in will to strive, to seek, to find and not yet yield. ಈ ಸಾಲುಗಳ ಒಂದು ಅರ್ಥ ನೋಡಿದ್ರೆ ನಾವು ಪಡೆಯುವುದನ್ನು ಬಹಳಷ್ಟು ಇನ್ನೂ ಉಳಿದಿದೆ. ನಾವು ಹಳೆಯ ದಿನಗಳಲ್ಲಿ ಭೂಮಿ ಮತ್ತು ಸ್ವರ್ಗವನ್ನು ಚಲಿಸಿದ ಶಕ್ತಿ ಇಲ್ಲದೇ ಇದ್ದರೂ ನಾವು ಆ ವೀರರು, ನಾವು ನಮ್ಮ ಹೃದಯಗಳು ವೀರರ ಒಂದು ಸ್ವಭಾವ ಇದೆ. ಸಮಯ ಮತ್ತು ಅದೃಷ್ಟದಿಂದ ದುರ್ಬಲಗೊಂಡರೂ ಹೋರಾಡಲು ಮತ್ತು ಹುಡುಕಲು, ಕಂಡಿಡಿಯಲು ಮತ್ತು ಶರಣಾಗದಿರಲು ನಾವು ದೃಢ ಸಂಕಲ್ಪ ಮಾಡೋಣ, ನಾವು ಬಲಶಾಲಿಗಳಾಗಿರೋಣ. ಅಂದರೆ ಯುಲಿಸಿಸ್ ತನ್ನ ಮತ್ತು ನಾವಿಕರ ದೈಹಿಕ ಶಕ್ತಿ ಕಡಿಮೆಯಾಗಿದ್ದರೂ ಅವರ ಅನ್ವೇಷಣೆ, ಉತ್ಸಾಹ, ದೃಢ ಸಂಕಲ್ಪ ಇನ್ನೂ ಪ್ರಬಲವಾಗಿದೆ ಅಂತ ಹೇಳ್ತಾ ಇದ್ದಾರೆ. ಅವರ ವಯಸ್ಸಾದ ಹೊರತು ಸಹ ಅವರು ತಮ್ಮ ಮನೋಭಾವದಲ್ಲಿ ಇನ್ನೂ ವೀರರು, ಹೊಸ ಸವಾಲುಗಳನ್ನು ಎದುರಿಸಲು ಸಿದ್ಧರಾಗಿದ್ದಾರೆ. ಈ ಕವಿತೆಯ ಪ್ರಮುಖ ವಿಷಯವಾದಂತಹ ದೃಢ ಸಂಕಲ್ಪ ಮತ್ತು ಎಂದಿಗೂ ಶರಣಾಗದಿರುವ ಮನೋಭಾವವನ್ನು ಈ ಸಾಲುಗಳು ಎತ್ತಿ ಸಾರ್ತಾ ಇದೆ.
ಮೈ ಡಿಯರ್ ಸ್ಟೂಡೆಂಟ್ಸ್, ಇದು ಕನ್ನಡದ ಲೈನ್ ಬೈ ಲೈನ್ ಒಂದು ಸಮರಿ ಎಕ್ಸ್ಪ್ಲನೇಷನನ್ನು ನೀಡಿರುತ್ತೇನೆ. ಹಾಗೆ ಯುಲಿಸಿಸ್ ಈ ಪದ್ಯದ ಸಮರಿಯ PDF ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿದೆ, ನೀವು ಡೌನ್ಲೋಡ್ ಮಾಡಿಕೊಳ್ಳಬಹುದಾಗಿರುತ್ತೆ. ಹಾಗೂ ಹೆಚ್ಚಿನ ವಿಡಿಯೋಗಳಿಗಾಗಿ ತಪ್ಪದೆ ಲರ್ನ್ ಈಸಿಲಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ತಿಳಿಸುತ್ತಾ ಎಲ್ಲರಿಗೂ ಧನ್ಯವಾದಗಳು.